everything. You know, that's what we'll say. Nature is the classroom of morals and values. Presenting a refreshing dance inspired by the lessons of nature. ಅಕ್ಷರ ಕಲಿಯದ ಮಕ್ಕಳ ಪಡೆಯದ ಸಮಾಜ ಸೇವೆಯ ತಿಮ್ಮಕ್ಕ, ಸಾಲು ಮರಗಳ ಬೆಳೆಸುತ್ತ ನಿಂದ ಆದರ್ಶ ಮಾತೆಯ ನೋಡಕ್ಕ. ವರದಾನ ಸಂಪನ್ಮೂಲದ ಉಗ್ರಾಣ, ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ ರಸತಾಣ ರಸತಾಣ. ಮನುಷ್ಯ, ನೀನು ಮಾಡಿದ ಅತೀ ಬುದ್ಧಿವಂತಿಕೆಯೇ ಇದಕ್ಕೆಲ್ಲ ಕಾರಣ. ಎಲ್ಲವೂ ಮಿತಿಯಲ್ಲಿರಬೇಕು. ಮನುಷ್ಯರು ನಿಮ್ಮ ಸ್ವಾರ್ಥವನ್ನು ಮಾತ್ರ ನೋಡುತ್ತೀರಿ. ಒಂದು ಬಾರಿಯಾದರೂ ಪ್ರಾಣಿ, ಪಕ್ಷಿ, ನೀರು, ಮರ, ಗಿಡ, ಜೀವಗಳ ಬಗ್ಗೆ ಒಮ್ಮೆಯಾದರೂ ಯೋಚಿಸಿದ್ದೀರಾ? ಎಲ್ಲವನ್ನು ನಾಶ ಮಾಡುತ್ತಿದ್ದಾರೆ, ಆದರೆ ಪ್ರಕೃತಿ ಯಾವತ್ತೂ ಮನುಷ್ಯನ ಕೈ ಬಿಟ್ಟಿಲ್ಲ. ಪ್ರಾಣಿಗಳಿಗೆ ತೊಂದರೆಯಾದರೂ ಮನುಷ್ಯನ ಸಹಾಯಕ್ಕೆ ನಿಲ್ಲುತ್ತದೆ. ಮನುಷ್ಯನು ಯಾವಾಗಲೂ ಇಡೀ ಪ್ರಾಣಿ ಸಂಕುಲಕ್ಕೆ, ನೆಲ, ಜಲ, ಕಾಡು, ಪ್ರಕೃತಿಗೆ ಬೆರಣಿಯಾಗಿರಬೇಕು. ನಾವು ಮನುಷ್ಯರು ಏನೇ ಮಾಡಿದರೂ ಪ್ರಕೃತಿ ಋಣವನ್ನು ತೀರಿಸುವುದಕ್ಕೆ ಆಗುವುದಿಲ್ಲ. ಜನಪದದ ಕಣ್ಮರವೇ, ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ, ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ, ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ, ಮರ ದೈವ ಕಣೋ. ಜನಪದದ ಕಣ್ಮರವೇ, ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ, ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ, ನಿನಗಾಗಿ ಉಸಿರ ಹೆರುವೆ,
ದಿನ ಮುಗಿದಾಗ ಚಿತೆಗೂ ಬರುವೆ ಮರದೈವ ಕಣ. ಸಾಲು ಮರದ ತಿಮ್ಮಕ್ಕ ಅವರ ಜೀವನ ಧೈರ್ಯ ಮತ್ತು ದೃಢ ಸಂಕಲ್ಪ ನಿದರ್ಶನವಾಗಿದೆ. ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದರೂ ತಿಮ್ಮಕ್ಕರಿಗೆ ಮಕ್ಕಳಾಗ್ಲಿಲ್ಲ. ಎಲ್ಲ ಪೋಷಕರಲ್ಲಿ ವಿನಂತಿ, ಸಾಲು ಮರದ ತಿಮ್ಮಕ್ಕನವರಿಗೆ ಗೌರವ ಸಲ್ಲಿಸುವ ಸಮಯ. ಈಗ ಎಲ್ಲ ಬಲ್ಬ್ ಲೈಟ್ಗಳು ಆಫ್ ಆಗುತ್ತೆ. ಎಲ್ಲ ಪೋಷಕರು ತಮ್ಮ ಮೊಬೈಲ್ ನ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಎದ್ದು ನಿಂತು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಲೈಟ್ ಅನ್ನ ಸಲ್ಲಿಸುವುದರ ಮೂಲಕ ನಮ್ಮ ಸಾಲು ಮರದ ತಿಮ್ಮಕ್ಕನಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಎಲ್ಲ ಪೋಷಕರು ದಯವಿಟ್ಟು ಎದ್ದು ನಿಂತು ಸಾಲು ಮರದ ತಿಮ್ಮಕ್ಕನಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ವಿಶ್ವಕ್ಕೆ ಮಾದರಿ ಪ್ರೀತಿಯ ಸಾಲು ಮರದ ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕ, ವೃಕ್ಷ ಮಾತೆಯು ನಮ್ಮಕ್ಕ, ಸಾಲು ಮರದ ತಿಮ್ಮಕ್ಕ. ನಾವು ವೃಕ್ಷವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಎಲ್ಲ ಪೋಷಕರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ನಿಮ್ಮ ಆಸೀನದಲ್ಲಿ ಆಸೀನರಾಗಿ. That felt like a breath of fresh ಲೈಟ್ಸ್ air. ಆನ್ ಆಗ್ಲಿ. Thank you, students. You Lights on reminded ಆಗ್ಲಿ. us to stay connected to nature. ಋತುಗಳು ಬದಲಾದಂತೆ ಜೀವನದ ಚಕ್ರವೂ ಸಹ ಪರಿವರ್ತನೆಗಳಿಂದ ತುಂಬಿರುತ್ತೆ. ಆ ಪರಿವರ್ತನೆನ ಎದುರಿಸೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಪ್ರಕೃತಿಯ ಬಗೆಗೆ ಕಾಳಜಿ, ಪ್ರಕೃತಿಯ ಸಂರಕ್ಷಣೆ ಇವುಗಳ ಜ್ಞಾನ ಮಕ್ಕಳಲ್ಲಿ ಮೂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ನಿಟ್ಟಿನಲ್ಲಿ ಅಕ್ಷರ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಅರಿವು ಮೂಡಿಸುತ್ತಿದೆ.